ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಇವತ್ತು ತಡರಾತ್ರಿಯಿಂದಲೇ ಬಸ್ ಸಂಚಾರ ಸ್ಥಗಿತ ಮಾಡೋ ಎಚ್ಚರಿಕೆ. ಡೆಡ್ಲೈನ್ ಒಳಗೆ ಸರ್ಕಾರ ಸ್ಪಂದಿಸದಿದ್ರೆ ರಸ್ತೆಗಿಳಿಯಲ್ಲ ಕೆಎಸ್ಆರ್ಟಿಸಿ, ಬಿಎಂಟಿಸಿ. ಸಾವಿರಾರು ಕೋಟಿ ಹಣ ವರ್ಗಾವಣೆಯಾದರೂ ಅಕೌಂಟ್ ಹೈಡ್ ಆಗಿದ್ದು ಹೇಗೆ? ಹಣ ದುರುಪಯೋಗದ ತನಿಖೆ ವೇಳೆ 15 ಅಕೌಂಟ್ಗಳು ಪತ್ತೆ. ಶಿವಾನಂದ್ ನೀಲಣ್ಣನವರ್ ಮೋಸದಾಟದ ಜಾಡು ಹಿಡಿದು ಹೊರಟ ಸಿಐಡಿ. ಕರ್ನಾಟಕ ಯುವ ಸೇನೆ ಮುಖ್ಯಸ್ಥೆ ಅಂತ ಹೇಳಿಕೊಂಡು ಸಂಗೀತಾ ರಾವ್ ಧಮ್ಕಿ. ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಗೆ ನುಗ್ಗಿ ಆವಾಜ್ ಹಾಕಿದ ಆರೋಪ. ಕೊಡಿಗೆಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ ವೆಂಕಟರಾಜು. ದೇವೇಗೌಡರನ್ನ ರಾಜ್ಯದಿಂದಲೇ ರಾಜ್ಯಸಭೆಗೆ ಮರು ಆಯ್ಕೆ. ಖುದ್ದು ಮೋದಿ ಕೂಡ ಇದರಲ್ಲೇ ವಹಿಸಲಿದ್ದಾರೆ ಆಸಕ್ತಿ. ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಮನ್ನು ಪರಿಗಣಿಸಿ ಅಂತ ರಾಜ್ಯ ಬಿಜೆಪಿ ನಾಯಕರ ಆಗ್ರಹ. ಕುಡಿಯೋ ನೀರಿನ ಬಾವಿಗಳಲ್ಲಿ ಡೀಸೆಲ್ ಅಂಶ ಪತ್ತೆ. ಮಂಗಳೂರು ಹೊರವಲಯದ ಕಾವೂರಿನಲ್ಲಿ ಬಾವಿಗೆ ಹರಿದು ಬರ್ತಿದೆ ಡೀಸೆಲ್. 28% ಡೀಸೆಲ್ ಅಂಶ ಸೇರಿದ್ದು ಕುಡಿಯೋ ನೀರಿಗೆ ಕುಟುಂಬಗಳ ಪರದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.